ನೋಡಿ ಫ್ಲ್ಯಾಶ್ ಬ್ಯಾಕಲ್ಲಿ ಅವತ್ತು ಬಸ್ ಹತ್ಕೊಂಡು ಬಸವನಗುಡಿಗೆ ವಾಪಸ್ ಬರೋದಕ್ಕೆ ನಿಮ್ಮ ಹತ್ರ ದುಡ್ಡಿರಲಿಲ್ಲ. ಪ್ರೊಡ್ಯೂಸರ್ ಕೊಡ್ತಾರೇನೋ ಅಂತ ಕಾದ್ರಿ. ಅಲ್ಲಿಂದ ಕಟ್ ಮಾಡಿದ್ರೆ ಒಂದು ಜನಪ್ರಿಯ ಸೀರಿಯಲ್ನ ನಿರ್ಮಾಣ ಮಾಡುವ ಹಾಗೆ ನೀವು ಬೆಳಿತೀರ. ದೇವ್ರ ದಯೆ ಅಷ್ಟೇ ಸರ್. ನಾನು ಕೆಲವೊಮ್ಮೆ ಇದನ್ನೆಲ್ಲ ನಾನು ಭಗವಂತ ಶ್ರಮ ಕೊಟ್ಟ ಪ್ರತಿಫಲ ಅಂತ ಹೇಳ್ತೀನಿ ಅಷ್ಟೇ. ಸೀರಿಯಲ್ ಮಾಡೋದು ನನ್ನ ಮೂಲೋದ್ದೇಶ ಆಗಿತ್ತು. ನಂಗೆ ತುಂಬ ಹಸಿವಿತ್ತು, ತುಂಬ ಮಾಡಬೇಕು ಅಂತ ಆಸೆ ಇತ್ತು, ಬಟ್ ಅವಕಾಶಗಳ ಕೊರತೆ ಇತ್ತು. ನೀವು ಇದ್ದಕ್ಕಿದ್ದಂಗೆ ಒಂದು 10 ವರ್ಷ ಮಾರ್ಕೆಟಲ್ಲೇ ಇಲ್ಲ ಅಂದಾಗ ಅವ್ರು ಯಾಕೆ ನಿಮ್ಮನ್ನು ಕರೆದು ಕೊಡಬೇಕು? ಅದನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕೂ ಆಗಲ್ಲ. ಬಟ್ ನನಗೆ ಒಳಗಡೆ ಹೋಗೋಕ್ಕೆ ಅವಕಾಶ ಸಿಗ್ತಾ ಇಲ್ಲ, ಸರಿಯಾಗಿರೋ ಒಂದು ಸ್ಟೇಜು ಪ್ಲ್ಯಾಟ್ಫಾರ್ಮ್ ನನಗೆ ಸಿಗ್ತಾ ಇಲ್ಲ. ಅದು ನನಗೆ ತುಂಬ ನೋವಿತ್ತು. ಬಟ್ ಅದು ಗಂಧದ ಗುಡಿ ಮುಖಾಂತರ ನನಗದು ಮರೆಯಾಯಿತು. ನನಗೊಂದು ಒಳ್ಳೆಯ ಅವಕಾಶ ಕೊಟ್ಟರು. ಈ ನೇಮ್ ಹೇಳೋದ್ರಿಂದ ನಾನೇನು ಏನಂತಾರೆ ಅವ್ರಿಗೆ ಬಕೆಟ್ ಹಿಡಿತಿದ್ದೀನಿ ಅಂತಲ್ಲ, ಬಟ್ ಮಿಸ್ಟರ್ ಪ್ರಕಾಶ್, ಗೌತಮ್ ಆ್ಯಂಡ್ ಸುಧೀಂದ್ರ ಸರ್ ಏನು ನನಗೆ ಒಂದು ಅವಕಾಶ ಮಾಡಿಕೊಟ್ರು. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದೆಮ್ ಅಷ್ಟೆ. ಯಾಕಂದರೆ ಮತ್ತೆ ಇಲ್ಲ ಇವನೇನೋ ಮಾಡಬಲ್ಲ, ಇವನೊಂಚೂರು ಏನೋ ಕಿಸಿಯೇ ಅಂತ ಕಲೋಕೆಲ್ಲ ಹೇಳಬೇಕು ಅಂದರೆ ತೋರಿಸ್ಕೊಟ್ರು. ಅದಕ್ಕೆ ನಾನು ಅವ್ರಿಗೆ ಆಭಾರಿಯಾಗಿರ್ತೀನಿ. ಬಟ್ ಯು ಡಿಸರ್ವ್, ಯು ಡಿಡ್ ಇಟ್ ಅಷ್ಟೇ. ಹೌದು. ಬಟ್ ನಾನು ಹೇಳಿದ್ನಲ್ಲ, ಬೇರೆ ವ್ಯಾಪಾರದಲ್ಲಿ ನೀವು ಏನೇ ದುಡಿರಿ, ಒಂದು ಸಲ ನೀವು ನಟನೆಯೋ ಪ್ರೊಡಕ್ಷನ್ನೋ ಡೈರೆಕ್ಷನ್ನೋ ಮಾಡಿದ ಮೇಲೆ ಈ ರಂಗದಲ್ಲಿ ನೀವು ಒಂದು 10 ರೂಪಾಯಿ ದುಡಿತೀರಲ್ಲ, ಅದಂತೂ ಸತ್ಯ ಹೇಳ್ತೀನಿ, ನಿಮಗೆ ಇಮ್ಮೆನ್ಸ್ ಆಫ್ ಹ್ಯಾಪಿನೆಸ್ ಕೊಡುತ್ತೆ. ಇಮ್ಮೆನ್ಸ್ ಆಫ್ ಹ್ಯಾಪಿನೆಸ್ ಕೊಡುತ್ತೆ. ಆ್ಯಂಡ್ ಐ ಆಮ್ ಸೋ ಥ್ಯಾಂಕ್ಫುಲ್ ಟು ದೆಮ್. ಇಷ್ಟೆಲ್ಲ ಆದಮೇಲೆ ಏನೋ ಅಂತಾರಲ್ಲ, ಹುಡ್ಕೊಂಡು ನಿಮಗೆ ಬರುತ್ತೆ ಅಂತ. ZEE5 OTT ಪ್ಲ್ಯಾಟ್ಫಾರ್ಮಲ್ಲಿ ಶ್ರೀ ರಾಘವೇಂದ್ರ ಮಹಾತ್ಮೆ ಶುರುವಾಗುತ್ತೆ. ನೀವು ನೋಡ್ತಾನೆ ಇರ್ತೀರ, ಒಬ್ಬರು ಪಾತ್ರ ಮಾಡ್ತಿರ್ತಾರೆ, ಕಥೆ ನಡೀತಾ ಇರುತ್ತೆ, ರಾಘವೇಂದ್ರ ಸ್ವಾಮಿಗಳ ಪೂರ್ವಾಶ್ರಮ ನಡೀತಾ ಇರುತ್ತೆ, ಎಲ್ಲ ನಡೀತಾ ಇರುತ್ತೆ. ಮತ್ತೊಂದಿನ ನಿಮ್ಮೊಂದು ಫೋನ್ ಬರುತ್ತೆ, ಉತ್ತರಾರ್ಧಕ್ಕೆ ಇಲ್ಲಪ್ಪ ಇವರೇ ಬೇಕು ಅಂತ. ವಾಟ್ ಯು ಫೀಲ್? ಅವಾಗೇನು ಅಂದರೆ ಮತ್ತೆ ರಾಯರ ಪಾತ್ರ ನಿಮ್ಮನ್ನೇ ಹುಡ್ಕೊಂಬರುತ್ತಲ್ಲ, ಅವಾಗ ನನಗೊಂದು ಸ್ವಲ್ಪ ಹೆದರಿಕೆ ಆಯಿತು. ಯಾಕೆ ಹೆದರಿಕೆ ಆಯಿತು ಅಂದರೆ, ರಾಯರ ಪಾತ್ರ ಮಾಡೋಕ್ಕೆ ನೀವು ಬರೀ ಔಟರ್ ಲುಕ್ ಇದ್ದರೆ ಸಾಲಲ್ಲ, ಒಂದು ಸ್ವಲ್ಪ ಇನ್ಲರ್ ಕ್ಲೀನ್ಲಿನೆಸ್ ಬೇಕಾಗುತ್ತೆ. ಅದನ್ನು ನಾವು ಅಂತರಂಗ ಶುದ್ಧಿ ಅಂತ ಕರಿತೀವಿ ಕೆಲವೊಮ್ಮೆ. ಯಾವ ಥರ? ನನಗೆ ಆವಾಗ ನಾ ಪಾತ್ರ ಮಾಡಿದಾಗ ನನಗೆ ಜಗತ್ತಿನ ತುಂಬ ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ನಾನೊಬ್ಬ ಸ್ಟೂಡೆಂಟು, ಒಬ್ಬ ಗುಡ್ ಟು ಗೋ ಬಾಯ್, ಏನೋ ನಡೀತಾ ಇತ್ತು, ಒಂದು ಸಣ್ಣ ಇನೋಸೆನ್ಸ್ ಇತ್ತು, ನಡೆದು ಹೋಯಿತು. ಈಗ ಮಾಡ್ಬೇಕಾದ್ರೆ ನನಗೂ ವಯಸ್ಸಾಗಿದೆ. ಇವ್ರು ಹೇಳ್ತಾರೆ ನೀನಾಗಲೂ ಹಾಗೆ ಇದೆ, ಈಗಲೂ ಹಾಗೆ ಇದೆಯಾ ಅಂತ, ಅದು ದೇವ್ರ ದಯೆ ಅದು. ಬಟ್ ವಯಸ್ಸಾಗಿದೆ, ಭೌತಿಕವಾಗಿ ನನಗೆ ವಯಸ್ಸಾಗಿದೆ. ಸೊ ಇಲ್ಲೂ ವಯಸ್ಸಾದ ರಾಯರ ಪಾತ್ರವೇ ಇದೆ. ಹೆಂಗೆ ಮಾಡೋದು? ಜನಕ್ಕೆ ರೀಚ್ ಆಗಬೇಕು. ಯಾಕಂದರೆ ಹಿಂದೆ ಮಾಡಿರೋ ಹುಡುಗ ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿ ರೀಚ್ ಮಾಡಿದ್ದಾರೆ. ಹೌದು. ನಾನು ಮಧ್ಯ ಬಂದ್ಬಿಟ್ಟು ಏನೋ ಕಡಿಯಾಲಾಡಿಸ್ತೇನೋ ಥರ ಆಗಬಾರ್ದು, ಚೆನ್ನಾಗಿ ಆಗಬೇಕು. ಅದು ನಾನು ಡೈರೆಕ್ಟ್ರನ್ನ ಕೇಳಿದೆ, ಆ ಹುಡುಗನ ಚೇಂಜ್ ಮಾಡೋ ಉದ್ದೇಶ ಏನು? ಅವ್ರಿಗೇನು ಬೇಸರ ಇಲ್ವಾ? ಇಲ್ಲ ನಮ್ಮದು ಅವ್ರದ್ದು ಮಾತುಕತೆ ಇದ್ದಿದ್ದಷ್ಟೇ. ಆ್ಯಂಡ್ ನಿಮಗೆ ನಾವು ಸೀರಿಯಲ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಹೇಳಿದ್ದೇವೆ. ನಿಮಗೆ ಇಂಟಿಮೇಷನ್ ಇತ್ತು? ನಾನು ಇದರಲ್ಲಿ ವ್ಯಾಸರಾಜರ ಪಾತ್ರ ಮಾಡಿದ್ದೆ 2 ದಿನಗಳ ಕಾಲ. ಇವರಿಗೆ ಪ್ರೋಮೋ ಮತ್ತು ವ್ಯಾಸರಾಜರ ಪಾತ್ರ ಮಾಡಿದ್ದೆ. ಪ್ರೋಮೋದಲ್ಲಿ ಬರುವ ರಾಯರ ವೇಷವನ್ನು ನಾನೇ ಹಾಕಿದ್ದೆ, ಬಟ್ ಅದು ಸಿಲೋಟಲ್ಲಿ ಬರುತ್ತೆ ನಾನು ಅಂತ ಗೊತ್ತಾಗಲ್ಲ. ಆ ನಂತರ ವ್ಯಾಸರಾಜರ ಪಾತ್ರ ನಾನು ಮಾಡಿದ್ದೆ 2 ದಿನಗಳ ಕಾಲ. ಆಮೇಲೆ ನಾನು ನನ್ನ ಪ್ರೊಡಕ್ಷನು, ನನ್ನ ಬಿಸ್ನೆಸ್ಸಲ್ಲಿ ನಾನು ಬ್ಯುಸಿ ಇದ್ದೆ, ಅವರು ಅವ್ರ ಮೇಕಿಂಗಲ್ಲಿ ಬ್ಯುಸಿ ಇದ್ದರು. ನಾವು ಇಬ್ಬರು ಮರ್ತುಬಿಟ್ಟಿದ್ವಿ. ಇವಾಗ ಟೈಮ್ ಬಂತು, ನಿಮ್ಗೆ ಹೇಳಿದ್ವಲ್ಲ ಮರ್ತುಬಿಟ್ಟಿದ್ದೀರಾ ನೀವು ಅಂತಂದರು. ಹೌದು, ಬಟ್ ನನಗೆ ಈಗಿರೋ ಎಲ್ಲ ಕಮಿಟ್ಮೆಂಟ್ಗಳ ಮಧ್ಯ ನನಗೆ ಮಾಡೋಕ್ಕೆ ಸ್ವಲ್ಪ ಹೆದರಿಕೆ ಇದೆ ಸರ್. ಬಟ್ ಚೆನ್ನಾಗಾಗತ್ತೋ ಇಲ್ವೋ ಅದನ್ನು ನೀವು ನಿರ್ಧಾರ ಮಾಡಬೇಡಿ, ನಾವಿದೆ, ಚೆನ್ನಾಗಾಗತ್ತೆ ಖಂಡಿತ, ನೀವು ಬನ್ನಿ ಅಂತ ಮಹೇಶ್ ಸುಖಧರೆ ಸಾಹೇಬರು ಹೇಳಿದ್ರು. ಸರಿ ಸರ್ ಆಯಿತು ಅಂದ್ಬಿಟ್ಟು ಅವರು 1 ವೀಕಲ್ಲಿ ಇದೆಲ್ಲ ಆಗಿದೆ, ಜಸ್ಟ್ 1 ವೀಕ್ ಆಫ್ ಸ್ಪ್ಯಾನಲ್ಲಿ ಮಾಡೋಣ ಅಂತ ನಾನೊಮ್ಮೆ ಮಹೇಶ್ ಸರ್ನ ಕೇಳಿಕೊಂಡೆ. ಒಂದು ಸಲ ವಾಹಿನಿಯವ್ರನ್ನೂ ಕೇಳಿ, ಚಾನಲ್ ಅವ್ರನ್ನೂ ಕೇಳಿ, ಇಫ್ ಓಕೆ ಅಂತಂದರೆ ನಾನು ಡೇಟ್ಸ್ ಎಲ್ಲ ಒಂಚೂರು ಸಗ್ರಿಗೇಟ್ ಮಾಡ್ಕೋತೀನಿ, ಎಲ್ಲೆಲ್ಲಿಗೆ ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಚೆನ್ನಾಗಿ ಮಾಡೋಣ, ಚೆನ್ನಾಗಾಗಬೇಕು. ರಾಯರ್ ಸೀರಿಯಲ್ ಯಾವತ್ತೂ ಟಾಪ್ ನಾಚಾಗೇ ಇರಬೇಕು. ಅದು ಸಾಮಾಜಿಕ ಸೀರಿಯಲ್ ಗೆಲ್ತು. ಆಮೇಲೆ ರಾಯರ್ ಸೀರಿಯಲ್ ಇದೆಯಲ್ಲ, ನೀವು ಡೈಲಿ ಹಾಕಿ ವೀಕೆಂಡ್ ಹಾಕಿ, ಇಟ್ಸ್ ನನ್ನ ಪ್ರಕಾರ ಅದು ಒನ್ ಆಫ್ ದ ಟಾಪ್ ನಾಟ್ ಶೋನೇ ಆಗಿರುತ್ತೆ. ಯಾಕೆ ಅಂದರೆ ಜನಕ್ಕೆ ಬೇಕಾಗಿರುವ ಎಲ್ಲ ರಸಗಳು ಅದರಲ್ಲಿ ಇದೆ ಗುರುಗಳೇ, ಇದೇ. ಅದರಲ್ಲಿ ನೀವು ಭಕ್ತಿಯಿಂದ ನೋಡ್ತಿರೋ, ಲೌಕಿಕವಾಗಿ ನೋಡ್ತಿರೋ, ನೀವೇನು ಮಾಮೂಲಿ ಸ್ಟೋರೀಸ್ ಮಾಡ್ತೀವಿ ನಾವಿವತ್ತು, ಎಲ್ಡರ್ಲಿ ಕಪಲ್ ಲವ್ ಸ್ಟೋರೀಸ್ ಮಾಡ್ತೀವಿ, ಅಥವಾ ಯೌವನದ ಪ್ರೇಮಿಗಳ ಕಥೆ ಮಾಡ್ತೀವಿ, ಇಂದನ ಆ್ಯಕ್ಷನ್ ಸೀರೀಸ್ ಮಾಡ್ತೀವಿ, ಅದು ಎಲ್ಲನೂ ಇದೆ ರೀ ರಾಯರದ್ರಲ್ಲಿ. ಅದಕ್ಕೊಂದು ಭಕ್ತಿ ಅನ್ನೋ ಲೇಪನವನ್ನು ನೀವು ಸೇರಿಸ್ತೀರಾ ಬಿಟ್ಟರೆ, ಒಂದು ಲೌಕಿಕಕ್ಕೆ ಬೇಕಾದ, ಕಥೆಗೆ ಬೇಕಾದ ಸಮಸ್ತವೂ ರಾಯರ ಕಥೆಯಲ್ಲಿ ಇದೆ. ಟಾಪ್ ನಾಟ್ ಶೋ ಆಗುತ್ತೆ. ಅದು OTT ಚಂದ ಮಾಡಬೇಕಷ್ಟೆ. ಹೌದು, ಚಂದ ಮಾಡಬೇಕಷ್ಟೇ ನಾವು. ನೈಸ್.
ಆಮೇಲೆ ಸುಖದರ ಸಾಹೇಬರು ಚೆನ್ನಾಗಿ ಮಾಡಿದ್ರು, ನಮಗೆ ಮಠದವರು ಕೂಡ ಅಷ್ಟೇ ಸಪೋರ್ಟ್ ಮಾಡ್ತಾ ಇದ್ದಾರೆ, ವಾಹಿನಿಯವರು ಕೂಡ ಅಷ್ಟೇ ಒಳ್ಳೆ ಸ್ಕ್ರೀನ್ ಪ್ಲೇ ಮಾಡ್ತಾ ಇದ್ದಾರೆ. ಆಮೇಲೆ ನಿಮಗೆ ಒಂದು ಆಟೋಬಯೋಗ್ರಫಿನ ಶೂಟ್ ಮಾಡಬೇಕಾದ್ರೆ ನಾವು ಹಿಂದೆ ಮಾಡಬೇಕಾದ್ರೂ ಇವತ್ತು ಮಾಡಬೇಕಾದ್ರೂ ಚಿಕ್ಕ ಪುಟ್ಟ ತಾರತಮ್ಯಗಳು ನಡೀತವೆ, ಅದು ಹ್ಯೂಮನ್ ಎರರ್ ಅದು. ಅದಕ್ಕೋಸ್ಕರನೇ ನಾವು ಶೋ ಬಿಸ್ನೆಸ್ ಅನ್ನೋದು ಇಲ್ಲ ಒಂದು ಸ್ವಲ್ಪ ನಾವು ಗ್ಲೋರಿಫೈ ಮಾಡ್ತೀವಿ. ನೀರು ಕುಡಿಯೋದು ಹೇಗೆ ತಗೊಂಡು ಟಪಕ್ ಅಂತ ಕುಡಿತೀವಿ, ಅದೇ ನೀವು ಶೂಟ್ ಮಾಡುವಲ್ಲಿ ನಾವು ಎತ್ಕೊಳ್ಳೋದನ್ನು ತಗೊಂಡು ಆಮೇಲೆ ನಿಧಾನಕ್ಕೆ ಕುಡಿದು ಆ ಗಂಟಲಿನ ಒಂದು ಕುಡಿಯುವ ಶಾಟ್ ಹಾಕಿದೆ, ದೀಸ್ ಆರ್ ಗ್ಲೋರಿಫಿಕೇಷನ್. ಅದು ಎಲ್ಲ ಕಥೆನಲ್ಲೂ ಇರುತ್ತೆ. ಬಟ್ ಚೆನ್ನಾಗಿ ಆಗ್ತಾ ಇದೆ ರಾಘವೇಂದ್ರ ಮಹಾತ್ಮೆ. ಹೇಗೆ ಜನ ಹೇಗೆ ಸ್ವೀಕಾರ ಮಾಡಿದ್ರು? ನಿಮಗೆ ಕಮೆಂಟ್ಸ್ ಬರ್ತಿರುತ್ತಲ್ಲ, ನೀವು ಮತ್ತೆ ಕಮ್ ಬ್ಯಾಕ್ ಆಗಿದ್ದು ಎಗೇನ್ ಜನರಿಗೆ ಇಷ್ಟ ಆಗೋ ಥರ ಮತ್ತೆ ರಾಘವೇಂದ್ರ ಸ್ವಾಮಿ ಪಾತ್ರದಲ್ಲಿ ಏನಾಗುತ್ತೆ, ನಾನು ಸೋಷಿಯಲ್ ಮೀಡಿಯಾ ಕಮೆಂಟ್ಸ್ನ ತುಂಬ ವೇಟೇಜ್ ಆಗಿ ತೊಗೊಳ್ಳಲ್ಲ. ಯಾಕೆ ಅಂತಂದರೆ ಅಲ್ಲಿ ಸ್ವಲ್ಪ ವಿಚಿತ್ರ ಪಿ ಆರ್ ಅದು. ಆ ಸೋಷಿಯಲ್ ಮೀಡಿಯಾ ಅನ್ನೋದನ್ನ ನೀವು 100% ಅಥೆಂಟಿಸಿಟಿ ಅಥವಾ ಅಕ್ಯುರೇಟ್ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಬಟ್ ನೀವು ಮಾಡಿದಾಗ ನಿಮಗೆ TVR ಅಂತ ಬರುತ್ತೆ ಅಥವಾ OTT ಪ್ಲ್ಯಾಟ್ಫಾರ್ಮಲ್ಲಿ ವ್ಯೂಸ್ ಅಂತ ಬರುತ್ತೆ. ಕರೆಕ್ಟು. ದೋಸ್ ಆಲ್ ಆರ್ ಅಕ್ಯುರೇಟೆಡ್ ರೇಟಿಂಗ್ಸ್. ಅದನ್ನು ಒಂದು ಸೈಂಟಿಫಿಕ್ ಕ್ಯಾಲ್ಕುಲೇಷನ್ಸಲ್ಲಿ ಮಾಡಿರ್ತಾರೆ, ಇಷ್ಟು ಮಿಲಿಯನ್ ನೋಡಿದ್ದಾರೆ, ಇಷ್ಟು ನಂಬರ್ಸ್ ಬಂದಿದೆ ಅಂತ. ಅದು ಗ್ರೋತ್ ಆಗಬೇಕು ನನಗೆ. ಯಾಕಂದರೆ ಎಂಡ್ ಆಫ್ ದ ಡೇ ಜನ ನೋಡ್ತೀರ ಅಂದರೆ ಅದು ಆಟೋಮೆಟಿಕಲಿ ಗ್ರೋತ್ ಆಗಬೇಕಲ್ಲ. ಕರೆಕ್ಟ್. ಅದರಲ್ಲೇನು ಸುಳ್ಳಿಲ್ಲ. ಆ ಗ್ರೋತ್ ಮೇಲೆ ಇದು ಸಕ್ಸಸ್ಸಾ ಇಲ್ವಾ ಅಂತ ವಿ ಹ್ಯಾವ್ ವೆರಿ ಲಾಂಗ್ ವೇ ಟು ಗೋ ಇನ್ನುವೇ. ಬಟ್ ದೇವರ ದಯೆಯಿಂದ ದಿನೇ ದಿನೇ ಬೆಳೀತಾ ಇದೆ. ಅಂದರೆ ನಾ ಬಂದ ತಕ್ಷಣ ಬೆಳೆದು ಬಿಡ್ತು ಅನ್ಕೋಬೇಡಿ. ಹಿಂದೆ ಇದ್ದವರು ಒಳ್ಳೆ ಬೇಸ್ಮೆಂಟ್ ಹಾಕಿ ಫಸ್ಟ್ ಫ್ಲೋರ್ ಕಟ್ಟಿದ್ದಾರೆ. ನಾನೀಗ ಸೆಕೆಂಡ್ ಆ್ಯಂಡ್ ಥರ್ಡ್ ಫ್ಲೋರ್ ಕಟ್ಟೋ ಪ್ರಯತ್ನ ನಮ್ಮ ಟೀಮ್ ಜೊತೆ ವಾಹಿನಿ ಜೊತೆ ಸೇರ್ಕೊಂಡು ಮಾಡ್ತಾ ಇದ್ದೀವಿ. ಸೊ ಜವಾಬ್ದಾರಿಯೂ ಇದೆ. ಎಸ್. ಇದೇನು ಗೊತ್ತಾ, ನಾವು ಫಸ್ಟು ಆರ್ಟಿಸ್ಟ್ ಆದವ್ರು ಅದನ್ನು ತಲೆಯನ್ನು ತೆಗೆದಾಕಬೇಕು. ನಾನು ಬಂದ ತಕ್ಷಣ ಆಯಿತು ಅನ್ನೋದಿದೆಯಲ್ಲ, ಅದಕ್ಕಿಂತ ನಾಶ ಇನ್ನೊಂದಿಲ್ಲ. ನಂಬರ್ 1 ನಾಶ ಅದು. ಯಾಕೆ ಗೊತ್ತಾ ಸಾಹೇಬ್ರೆ, ನನಗೋಸ್ಕರ ಚಾನಲಲ್ಲಿ ಹೆಚ್ಚು ಕಮ್ಮಿ 10 ಜನ ಕೆಲಸ ಮಾಡ್ತಿರ್ತಾರೆ. ಈ ಶೋಗೆ ಸಂಬಂಧಪಟ್ಟ ಕ್ಲಸ್ಟರು, EP, ಎಡಿಟರು, ಪ್ರೋಗ್ರಾಮಿಂಗ್ ಹೆಡ್ಡು, ಫಿಕ್ಷನ್ ಹೆಡ್ಡು. ಈ ಕಡೆ ನನ್ನ ಸೀರಿಯಲಲ್ಲಿ ಒಂದು 40-50 ಜನ ಕೆಲಸ ಮಾಡ್ತಿರ್ತಾರೆ ನನ್ನ ತೋರ್ಸೋಕ್ಕೆ. ನಾನೇನೊಂದು ಶಾಟಿ ಹೊದ್ಕೊಂಡು ಬಂದ್ಬಿಡ್ತೀನಿ ಹೀರೋ ಥರ. ಬಟ್ ನಾನು ಕೂತ್ಕೋಬೇಕಾದ್ರೆ ಅದಕ್ಕೆ ಲೈಟ್ ಮಾಡಿರ್ತಾನೆ, ಒಬ್ಬ ಅವನ ಆರ್ಟ್ ಡಿಪಾರ್ಟ್ಮೆಂಟ್ ಅವ್ನು ಮನೆ ಹಾಕಿರ್ತಾನೆ, ಕ್ಯಾಮ್ರಾಮನ್ ಫೋಕಸ್ ಪೂಲರ್ ಫೋಕಸ್ ಮಾಡ್ತಾ ಇರ್ತಾನೆ. ಅವರೆಲ್ಲರೂ ಶ್ರಮಕ್ಕೆ ನಿಮ್ಗೆ ಉಗೆ ಅನ್ನೋದು ಸಿಗ್ತಾ ಇದೆ ಅಷ್ಟೇ. ಈ ರಿಯಾಲಿಟಿ ನನ್ನ ತಲೆಯಲ್ಲಿದೆ. ಸೊ ಇವರೆಲ್ಲರೂ ಶ್ರಮದಿಂದ ಇಷ್ಟು ದಿನ ರಾಘವೇಂದ್ರ ಮಹಾತ್ಮೆ ತುಂಬ ಚೆನ್ನಾಗೇ ಬಂದಿದೆ, ಫಸ್ಟ್ ಕ್ಲಾಸ್ ಆಗಿದೆ. ಈಗ ನಾವು ಅದನ್ನು ಸೆಕೆಂಡ್ ಆ್ಯಂಡ್ ಥರ್ಡ್ ಫ್ಲೋರ್ ಕಟ್ಟೋ ಕೆಲಸದಲ್ಲಿ ನಿರತರಾಗಿದ್ದೀವಿ ಅಷ್ಟೇ. ಇನ್ನೂ ಚೆನ್ನಾಗಿ ಆಗಬೇಕಿದು. ನನಗೆ ಇವ್ರು ಯಾವ್ಯಾವ ನಾರ್ಮಲ್ ಶೋಸ್ ಮಾಡ್ತಾರೋ ಅದಕ್ಕಿಂತ ನಂಬರ್ 1 ರಾಯರ್ ಸೀರಿಯಲ್ ಆಗಬೇಕು. ಆ್ಯಂಡ್ ಅದಕ್ಕೆ ಆ ಪೊಟೆನ್ಷಿಯಲ್ ಇದೆ, ಅದರಲ್ಲೇನು ಸುಳ್ಳಿಲ್ಲ. ಈ ಕಮ್ ಬ್ಯಾಕ್ ಆಯ್ತಲ್ಲ, ಜನ ನಿಮ್ಮನ್ನು ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ. ಅಂದರೆ ದೇ ಫೆಲ್ಟ್ ಗುಡ್, ಯು ಡಿಸರ್ವ್. ಬಿಕಾಸ್ ಉತ್ತರಾರ್ಧದ ರಾಯರ ಪಾತ್ರ ಸನ್ಯಾಸತ್ವವನ್ನು ಸ್ವೀಕರಿಸಿದ ನಂತರ ಅಂದಾಗ ಒಂದು ಮೆಚುರಿಟಿ ಲುಕ್ ಬೇಕು, ಹಾಗೆ ಕಾಣಿಸ್ಬೇಕು, ಅನ್ನಿಸ್ಬೇಕು. ಜನ ನೋಡಿದ್ರಲ್ಲ, ಅದನ್ನ ಮತ್ತೆ ರೀಕಾಲ್ ಮಾಡ್ಕೊಂಡ್ಬಿಟ್ರು. ಬಂದರು ಅದೇ ರಾಯರು. ಆಮೇಲೆ ರಾಯರ ಪಾತ್ರ ಅಂತ ಹೇಳಿದಾಗ ನಾನು ಇನ್ನೂ ಒಂದು ವಿಷಯನ ನಿಮಗೆ ಕನ್ಕ್ಲೂಡ್ ಮಾಡ್ತೀನಿ. ನನ್ನ ಗುರುಗಳ ಪಾತ್ರ ಮಾಡಿದ್ದಾರೆ, ಸುಧೀಂದ್ರ ತೀರ್ಥರ ಪಾತ್ರ. ನಮ್ಮ ವೆಂಕಟನಾಥರು ಇದನ್ನು ಮಾಡಿದ್ರು ಕೂಡ ಚೆನ್ನಾಗೇ ಇರೋದು, ನಾನು ಇಲ್ಲ ಅಂತ ಹೇಳಲ್ಲ. ಹಾಗೆ ನನ್ನ ಗುರುಗಳು ಸುಧೀಂದ್ರ ತೀರ್ಥರ ಪಾತ್ರ ಒಬ್ಬರು ಮಾಡಿದ್ದಾರೆ, ಭರತ್ ಅಂತ ಪಾತ್ರಧಾರಿ ಹೆಸರು. ಹಿ ಈಸ್ ಆಲ್ಸೋ ವೆರಿ ಆಪ್ಟ್ ಫಾರ್ ದಟ್ ಕ್ಯಾರೆಕ್ಟರ್. ಬಟ್ ಮತ್ತೆ ವಿಧಿ ಲಿಖಿತ ನನ್ನನ್ನು ಹುಡುಕೊಂಡ್ಬಂತು, ಅದಕ್ಕೆ ನಾನು ಆಭಾರಿ. ಅಗೇನ್ ಗ್ರ್ಯಾಟಿಟ್ಯೂಡ್. ಬಟ್ ನನಗೇ ಬಂತು, ನಾನು ಒಬ್ಬನೇ ಮಾಡಬಲ್ಲೆ, ಅದಕ್ಕಿಂತ ಮಿತ್ ಇನ್ನೊಂದಿಲ್ಲ. ಇವರೆಲ್ಲರೂ ಕೂಡ ಮಾಡ್ಬೋದಾಗಿತ್ತು. ಹಣೆ ಬರೀ, ನೀನೇನೋ ಪಡ್ಕೊಂಬಂದಿದ್ದ ಕಣ ಯಾವ ಪರೀಕ್ಷಿತ, ನಿನಗೆ ಬಂತಷ್ಟೇ. ಬಿ ಹ್ಯಾಪಿ ಫಾರ್ ದಟ್. ಹಾಗನ್ ಮಾತ್ರ ನೀನು ಒಬ್ಬನೇ ಅನ್ಕೋಬೇಡ. ಇದನ್ನು ಮಾಡುವಂಥ ಬಲ್ಲರ್ ನನ್ನ ಸೀರಿಯಲ್ ನಾನು ತುಂಬ ಜನ ನೋಡಿದ್ದೀನಿ. ಬಟ್ ನನಗೆ ಸಿಕ್ತು, ಐ ಆಮ್ ಥ್ಯಾಂಕ್ಫುಲ್ ಫಾರ್ ದಟ್. ಬ್ಲೆಸ್ಡ್ ಅಷ್ಟೇ, ಸಿಂಪಲ್. ಈಗ ರಾಯರನ್ನು ನೋಡುವ ಬಗೆ ಬದಲಾಯ್ತಾ? ಇನ್ನೂ ಹೆಚ್ಚು ಭಕ್ತಿ ಬಂತಾ? ಹೇಗೆ ಈಗ ನನಗೆ ಸರ್ ರಾಘವೇಂದ್ರ, ಅಥವಾ ನಿಮ್ಮ ಬದುಕಿನಲ್ಲಿ ಶಿಸ್ತು ಮತ್ತೆ ಬದಲಾಯ್ತಾ, ಚೇಂಜ್ ಆಯ್ತಾ? ನಾನು ಕೆಲವೊಂದಷ್ಟನ್ನ ಹೇಳ್ಕೊಳಕ್ಕೆ ಇಷ್ಟಪಡಲ್ಲ, ಪವಾಡಗಳು ಅಂತ ನಾನು ಹೇಳಲ್ಲ, ಅದನ್ನು ಎಕ್ಸ್ಪೀರಿಯನ್ಸಸ್ ಅಷ್ಟೇ. ಅದೆಲ್ಲ ನನಗೆ ನಮ್ಮ ಮಹೇಶ್ ಸುಖಧರೆ ಸಾಹೇಬರು ಕರೆಯೋ ಮುಂಚೆ ನಾನು ದಿನ ಬೆಳಗ್ಗೆ 4 ಗಂಟೆಗೆ ಎದ್ದೇಳೋ ಅಭ್ಯಾಸ ನನಗೆ. ಇವತ್ತಲ್ಲ, ನಾನು ಗುರುಕುಲದಲ್ಲಿ ಇದ್ದಾಗಲಿಂದ ನಂಗೆ 4-4:15 ಎಚ್ಚರ ಆಗ್ಬಿಡುತ್ತೆ. ನಾನು 4:15 ನನ್ನ ಲೆಕ್ಕಾಚಾರ ಎಲ್ಲ ಮುಗಿಸ್ಕೊಂಡು ನನ್ನ ಪ್ರಾತಃ ಕೆಲಸಗಳಿಗೆ ಹೋಗ್ತೀನಿ. ನನ್ನ ಎಲ್ಲ ಮುಂದಿನ ಕೆಲಸಗಳಿಗೆ ಹೋಗ್ತೀನಿ. ಎದ್ದಾಗ ಟೈಮ್ ನೋಡಿದೆ, ನನ್ನ ಮಗುವಿನ ಫೋಟೋ ಇತ್ತು ನನ್ನ ಮೊಬೈಲಲ್ಲಿ ಸ್ಕ್ರೀನ್ ಸೇವರ್ ಆಗಿ. ಟೈಮು ನನಗೆ ಓವರ್ಲ್ಯಾಪ್ ಮಾಡ್ತಾಯಿತ್ತು ನನ್ನ ಮಗು ಮುಖ. ಟೈಮ್ ಕಾಣಿಸ್ಲಿಲ್ಲ ಅಂತ ನಮ್ಮದು ಫೋನಲ್ಲಿ ಹಿಂಗೆ ಟಚ್ ಮಾಡಿದ್ರೆ ಅದು ಸ್ಕ್ರೀನ್ ಸೇವರ್ನ ಚೇಂಜ್ ಮಾಡೋ ಆಪ್ಷನ್ ಬರುತ್ತೆ. ಚೇಂಜ್ ಮಾಡಿದಾಗ ರಾಯರದ ಬೃಂದಾವನದೊಂದು ಆ ಬ್ಯಾಕಪ್ಪಲ್ಲಿ ಇತ್ತು. ಓಕೆ, ಅದನ್ನು ಹಾಕ್ಕೊಂಡೆ. ಯಾಕೆ ಹಾಕ್ಕೊಂಡೆ ಅಂದರೆ ಭಕ್ತಿ ಅಂತ ಹಾಕ್ಕೊಂಡೆ ಅಂತ ನಾನು ಹೇಳಲ್ಲ. ಬೆಳಗ್ಗೆ ಎದ್ದಾಗ ಒಂದು ರಾಯರ್ ಕಾಣಿಸ್ತಾರೆ, ಒಂದು. ಎರಡನೇದು ನಂಗೆ ಟೈಮ್ ಕ್ಲೀನಾಗಿ ಕಾಣಿಸ್ತಾ ಇದೆ, ಓವರ್ಲ್ಯಾಪ್ ಮಾಡ್ತಾ ಇಲ್ಲ ಅಂತ ಹಾಕ್ಕೊಂಡೆ. 2 ಡೇಸ್ ಬ್ಯಾಕು. 2 ಡೇಸ್ ಕಳೆದ್ರೆ ಮಹೇಶ್ ಸುಖಧರೆ ಸಾಹೇಬರು ಫೋನ್ ಮಾಡಿದ್ರು, ಒಂಚೂರು ಮಾತಾಡ್ಬೇಕು ಬನ್ನಿರಿ ಆಫೀಸ್ಗೆ ಅಂತ. ಇದನ್ನು ನಾನು ಪವಾಡ ಅಂತ ಕರೀಲ, ಎಕ್ಸ್ಪೀರಿಯನ್ಸ್ ಅಂತ ಕರೀಲ, ಅಥವಾ ಇಟ್ಸ್ ಜಸ್ಟ್ ಎ ಮೂಮೆಂಟ್ ಆಫ್ ಲೈಫ್ ಅಂತ ಕಾಕತಾಳೀಯ. ಅದು ನಿಮಗೆ ಬಿಟ್ಟಿದ್ದು. ನಾನು 100 ಜನಕ್ಕೆ ಈ ಕಥೆ ಹೇಳ್ತೀನಿ, ನಿಮ್ಮ ಭಾಗಕ್ಕೆ ನೀವು ತಗೊಳ್ಳಿ.
ಆ ಥರ ನನಗೆ ತುಂಬ ಆಗುತ್ತೆ. ಅದನ್ನು ಹೇಳ್ಕೊಂಡು ನಾನು ಗ್ಲೋರಿಫೈ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಇಟ್ಸ್ ಮೈ ಪರ್ಸ್ನಲ್ ಲೈಫ್, ಇಟ್ಸ್ ಮೈ ಪರ್ಸ್ನಲ್ ಸ್ಪೇಸ್. ಪರೀಕ್ಷಿತ್ಗೆ ಬೇಜಾರಾದಾಗ, ನೋವಾದಾಗ, ಅಥವಾ ಏನಪ್ಪ ಈ ಲೈಫು ಅಂತ ಏನು ನಿಮಗೊಂದು ಬ್ಯಾಡ್ ಫೀಲ್ ಆದಾಗ ರಾಯರ್ ನೆನಪಾಗತ್ತಾ? ನೀವು ನೆನಪಿಸ್ಕೋತೀರಾ, ಕಾಪಾಡು ಅಂತ? ಹೇಗೆ, ಹೌ ಡು ಯು ಡೂ ದಟ್? ಅಂದರೆ ನಾನು ಇಂಟೆನ್ಷನಲ್ಲಿ ಹೀಗೆಲ್ಲ ಆದಾಗ ರಾಯರ ಮಠಕ್ಕೆ ಹೋಗಿ ಕೂತ್ಕೋತೀನಿ ಅನ್ನೋದು ಸುಳ್ಳು. ನನಗೆ ಅವಕಾಶ ಆಗೋದಿಲ್ಲ. ನಾ ದಿನ ಬೆಳಗ್ಗೆ ನಮ್ಮ ಮನೆ ರಾಯರ ಮಠದ ಪಕ್ಕನೇ ಇರೋದ್ರಿಂದ ನಂದು ಒಂದು ವಿಸಿಟ್ ಅಂತೂ ಮಠಕ್ಕೆ ಇದ್ದೇ ಇರುತ್ತೆ. ಎವ್ರಿ ಡೇ ಇರುತ್ತೆ. ನಾನು ಬೆಳಗ್ಗೆ ತುಂಬ ಬೇಗ ಹೊರಟೆ ನನ್ನ ವ್ಯವಹಾರಕ್ಕೆ ಅಂತಂದರೆ, ನಾನು ರಾತ್ರಿ 9:30 ಗಂಟೆ ಆಯಿತು ಅಂತಂದರೆ ಗಾಡಿ ನಿಲ್ಲಿಸಿ ಹೊರಗಡೆಯಿಂದಾರು ಮಠಕ್ಕೊಂದು ನಮಸ್ಕಾರ ಹಾಕಿ ಮನೆಗೆ ಹೋಗ್ತೀನಿ. ಇದ್ರ ಉದ್ದೇಶ ಏನೋ ದಿನ ಹೋಗಬೇಕು ಅನ್ನೋದಲ್ಲ. ಹೇಗೆ ದಿನ ಸ್ನಾನ ಮಾಡ್ತೀವೋ, ಹೇಗೆ ನಾವು ದಿನ ತಿಂಡಿ ತಿಂತೀವೋ, ಆ ಥರ ನಮ್ಮಲ್ಲಿ ಅವಕಾಶ ಇದ್ದಾಗ ಬೆರ್ತು ಹೋಗಿದೆ ಇದು. ಮಠಕ್ಕೆ ಹೋಗೋದು ಬೆರ್ತು ಹೋಗಿದೆ, ಒಂದು ರೂಢಿ ಅಷ್ಟೇ. ಬಟ್ ಫಸ್ಟ್ ಆಫ್ ಆಲ್ ನನ್ನ ಲೈಫಲ್ಲಿ ತುಂಬ ನೋವು ಮಾಡ್ಕೊಳ್ಳೋದು, ತುಂಬ ತಲೆ ಕೆಡಿಸ್ಕೊಳ್ಳೋದು ನಾನು. ತುಂಬ ನಾನು ತಲೆ ಕೆಡಿಸ್ಕೊಳ್ಳೋದು, ಲಾಸ್ಟ್ ಫೀಲ್ ಆಗ್ತೀನಿ. ಈಸಿಗೋನಾ ನೀವು? ಈಸಿಗೋ ಅಂದರೆ ಲಾಸ್ಟ್ ಫೀಲ್ ಅಂದರೆ ಒಳಗಡೆನೇ ಚಿಂತೆ ಮಾಡ್ತಿರ್ತೀನಿ. ಬಟ್ ಅದನ್ನ ಹೊರಗಡೆಗೆ ಇದು ಮಾಡಿ ತುಂಬ ಒದ್ದಾಡಿಕೊಂಡು ಮಠಕ್ಕೆ ಹೋಗಿ ಧ್ಯಾನ ಮಾಡಿ, ಸ್ವಾಮಿ ನಂಗೆ ಹಿಂಗೆ ಕಷ್ಟ ಆಗಿದೆ ಅಂತ ಹೇಳೋ ಗುಣ ನಂದು ಚಿಕ್ಕ ವಯಸ್ಸಿಂದನೂ ಅಲ್ಲ. ನಾನು ಈಸಿಯಾಗಿರ್ತೀನಿ ಲೈಫಲ್ಲಿ, ಸಿಂಪಲ್ ಆಗಿರ್ತೀನಿ. ನಂಗೆ ಏನು ಬೇಕೋ ಅದನ್ನು ನಾನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಅಷ್ಟೇ.